Welcome back to Engineering 64. Today, Hey everyone, welcome back to my YouTube channel ESF Engineering Video Writing. In this video we are going to discuss about the electromagnetic theory ಆಯಿತಾ. ಇದರಲ್ಲಿ ಏನಂದರೆ ಮೈನಾಗಿ ಇವತ್ತು ನೀವು 4 ಇದೆ, ಇದು ಎಕ್ಸಾಮ್ 5 ಅನಿಸುತ್ತೆ, 5/2/2026. ಇನ್ನೊಂದು ಏನಂದರೆ ಯಾವಾಗ ನೋಡಿ ಬ್ಯಾಕ್ಲಾಗ್ ಪೇಪರ್ ಈ ಕ್ವಶನ್ ಪೇಪರ್ ಅಂದ್ಕೊಟ್ರೆ ಅದನ್ನ ಪ್ರಿಫರ್ ಮಾಡಿ. ನೀವು ಇವತ್ತೇ ನೋಡ್ತಾ ಇರ್ಬೋದು, ಇಲ್ಲ 3 ತಿಂಗಳು ಬಿಟ್ಟು ನೋಡ್ತಾ ಇರ್ಬೋದು, 1 ವರ್ಷ ಬಿಟ್ಟು ನೋಡ್ತಾ ಇರ್ಬೋದು, ಬಟ್ ಇದನ್ನು ನೋಡಿ ಆಯಿತಾ. ಇದೇ ನೋಡಿ, ಇದೇ ಬರುತ್ತೆ ಎಕ್ಸಾಮ್ಗೆ ನಿಮಗೆ, ಮೇಕಪ್ ಆಗಲಿ ಬ್ಯಾಕ್ಲಾಗ್ ಪೇಪರ್ ಆಗಲಿ ಆಯಿತಾ. ಆಯಿತಾ, ನೆಕ್ಸ್ಟು ವೀಡಿಯೋಗೆ ಹೋಗಿನ ಮುಂಚೆ ಯಾರನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಬಟ್ ನಿಮಗೋಸ್ಕರ ಕಾಮೆಂಟ್ಸಲ್ಲಿ ನಾನು ಹಾಗೆ ಬೇರೆ ಹೇಳ್ತಿದ್ದೀನಿ, ನಿಮ್ಗೆ ಯಾವ ವೀಡಿಯೋ ಬೇಕು ಅಂತ ನೀವು ಇದು ಹೇಳಿದ್ರಿ, ಅದಕ್ಕೆ ಇದು ಮಾಡ್ತಿದ್ದೀನಿ. ಆಲ್ಸೋ ಎಕ್ಸಾಮ್ ಟುಮಾರೋ ಇದೆ ಅಂತ ಮೈನ್ ಪ್ರಯಾರಿಟಿ ಆಯಿತಾ. ಇನ್ನೊಂದು ಈ ವಿಡಿಯೋದಲ್ಲಿ ಬ್ಯಾಕ್ಲಾಗ್ ಪೇಪರ್ ಹೇಳ್ತಿದ್ದೀನಿ. ಬ್ಯಾಕ್ಲಾಗಲ್ಲಿ ಏನೇನು ಮೈನ್ ಬೇಕಾಗುತ್ತೆ ನಿಮಗೆ ಅಂದರೆ ನೋಡ್ರು, ಬ್ಯಾಕ್ಲಾಗ್ ಫಸ್ಟ್ ಆಫ್ ಆಲ್ ಟಫ್ ಇರುತ್ತೆ. ರೆಗ್ಯುಲರ್ ಈಸಿ ಸಬ್ಜೆಕ್ಟು. ಬ್ಯಾಕ್ಲಾಗ್ ಅಂತ ಪಾಸ್ ಆಗಿರೋರಿಗೆ, ಫೇಲ್ ಆಗಿರೋರಿಗೆ ಇನ್ನೂ ಈಸಿ ಕೊಡಬೇಕು. ಬಟ್ ವಿ2 ಆ ಥರ ಎಲ್ಲ ಉಲ್ಟಾ. ಹೆಂಗಂದರೆ ಫೇಲ್ ಆಗಿರೋರಿಗೆ ಇಲ್ದಿರೋ ಕ್ವಶನ್ಸ್ ಎಲ್ಲ ಕೊಡ್ತಾ ಇರ್ತಾರೆ. ಸೊ ಅದಕ್ಕೆ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಬಟ್ ನಾನು ಇದ್ದೀನಲ್ವಾ, ನಾನು ಪ್ರತಿಯೊಂದನ್ನು ಈಸಿ ಮಾಡಿಕೊಡ್ತೀನಿ ನಿಮಗೆ ಆಯಿತಾ. ಇನ್ನೊಂದು ವೀಡಿಯೋಗೆ ಹೋಗಿನ ಮುಂಚೆ ಯಾರನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ನಿಮಗೋಸ್ಕರ ಇಷ್ಟೊಂದು ಮೀನ್ಸ್ ನಿಮಗೆ ಜಸ್ಟ್ ಸಿಂಪಲ್ ಒಂದು 10-12 ಮಿನಿಟ್ಸ್ ಅಷ್ಟೇ ಕಾಣಿಸ್ತಾ ಇರುತ್ತೆ. ಬಟ್ ಇದರಿಂದ ಹಾರ್ಡ್ ವರ್ಕ್ ಲೈಕ್ 2-3 ಅವರ್ಸ್ 4 ಅವರ್ಸ್ ಮ್ಯಾಕ್ಸಿಮಮ್ ಇದ್ದೇ ಇರುತ್ತೆ ಆಯಿತಾ. ಸೊ ನೀವು ಜಸ್ಟ್ ಲೈಕ್ ಮಾಡೋಕ್ಕೆ 2-3 ಸೆಕೆಂಡ್ಸ್ ಸಾಕು, ಮತ್ತು ಸಬ್ಸ್ಕ್ರೈಬ್ ಮಾಡೋಕ್ಕೆ, ಮತ್ತು ಬೆಲ್ ನೋಟಿಫಿಕೇಷನ್ ಆನಲ್ಲಿ ಇಟ್ಕೊಂಡಿರಿ. ನಾನು ಏನೇ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ಇಂಪಾರ್ಟೆಂಟ್ ಸಿಗುತ್ತೆ. ಮತ್ತು ಟೆಲಿಗ್ರಾಮಲ್ಲಿ ಜಾಯ್ನ್ ಆಗಿ. ನಿಮಗೆ PDF ಬೇಕು ಅಂದರೆ ಮೀನ್ಸ್ ನಾನೇ ಇದು ಬರ್ತಿರೋದು, ನಿಮಗೆ PPT ಥರ ಏನು ಬೇಡ ಏನಂದರೆ ಬ್ಯಾಕ್ಲಾಗ್ ಅಲ್ಲ, ಸೊ ಬೇಕಾಗಿಲ್ಲ ಅಷ್ಟೊಂದೇನು ಅಂದ್ಬಿಟ್ಟು ಸುಮ್ಮನೆ ನಾನೇ ಹಂಗೆ ಬರ್ದೆ. ವೈ ಬಿಕಾಸ್ ಅಷ್ಟೊಂದು ಇಂಪಾರ್ಟೆಂಟ್ ಏನಿಲ್ಲ, ಸ್ವಲ್ಪ ಜನ ನೋಡ್ತಾಯಿದ್ದೆ, ಫುಲ್ ಜಾಸ್ತಿ ಜನ ನೋಡ್ತಿದ್ರೆ ಹಾಕ್ತಿದ್ದೆ ನಾನು. ಓಕೆನಾ. ಸಬ್ಜೆಕ್ಟ್ ನೇಮ್ ನೋಡಿದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥಿಯರಿ BEC 401 ನಿಮಗೆ ಇದೆ. ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಇನ್ಸ್ಟಾಗ್ರಾಮಲ್ಲಿ. ಮತ್ತು ಇವತ್ತು ನೈಟ್ಗೆ ಈ PDF ಕೂಡ ನಿಮ್ಗೆ ಶೇರ್ ಮಾಡಿಬಿಡ್ತೀನಿ ವಿತೌಟ್ ಪಾಸ್ವರ್ಡ್ ಆಯಿತಾ. ಮತ್ತು ಇನ್ನೊಂದು ಯಾರನ್ನ ಮೆಂಬರ್ಶಿಪ್ ಜಾಯ್ನ್ ಆಗಲಿ ಅಂದರೆ ಜಾಯ್ನ್ ಆಗಿ ಟ್ರೈ ಮಾಡಿ. ನಿಮ್ಗೆ ಅದರಿಂದ ಮೋರ್ ಬೆನಿಫಿಟ್ಸ್ ಇರುತ್ತೆ. ನಮಗೆ ಪರ್ಸ್ನಲ್ಲಾಗಿ ಮೆಸೇಜ್ ಮಾಡ್ಬೋದು. ಫಸ್ಟ್ ಪ್ರಯಾರಿಟಿ ನಿಮಗೆ ಆಗಿರುತ್ತೆ. ಸೊ ನೀವು ಇಂಟ್ರೆಸ್ಟೆಡ್ ಇನ್ ಜಾಯ್ನಿಂಗ್ ಮೆಂಬರ್ಶಿಪ್ ಜಾಯ್ನ್ ಆಗ್ಬೋದು. ಮತ್ತು ಸೂಪರ್ ಟ್ಯಾಂಕ್ಸ್ ಕೂಡ ಮಾಡ್ಬೋದು. ಅಲ್ಲಿ ನಿಮಗೆ ಡಿಸ್ಕ್ರಿಪ್ಷನ್ ಆರ್ ಅಲ್ಲಿ ಸಬ್ಸ್ಕ್ರೈಬ್ ಹತ್ರ ಕಾಣಿಸ್ತಾ ಇರುತ್ತೆ. ಇಫ್ ಯು ಆರ್ ಎನಿ ನಿಮಗೆ ಜಾಸ್ತಿ ಇಷ್ಟ ಆಗಿದೆ, ಸೊ ಸೂಪರ್ ಟ್ಯಾಂಕ್ಸ್ಗಳು ಅವೈಲೇಬಲ್ ಇದೆ ಇವಾಗ ಆಯಿತಾ. Module 1 ಹೋಗೋಣ. Module 1 ಏನಿಲ್ಲ ಮಕ್ಕಳೇ, ನೋಡು. ಸ್ಟೇಟ್ ಕೂಲಮ್ಸ್ ಲಾ ಆನ್ ಫೋರ್ಸ್ ಬಿಟ್ವೀನ್ ಎನಿ 2 ಪಾಯಿಂಟ್ ಚಾರ್ಜಸ್ ಆ್ಯಂಡ್ ಇಂಡಿಕೇಟ್ ದ ಯೂನಿಟ್ಸ್ ಆಫ್ ದ ಕ್ವಾಂಟಿಟೇಟ್ಸ್ ಇನ್ವಾಲ್ಡ್ ಆಯಿತಾ. ಕ್ವಾಂಟಿಟೇಟಿವ್. ಮತ್ತು ಇದೊಂದು ಡಿಫೈನ್ ದ ಪಾಯಿಂಟ್ ಚಾರ್ಜ್ ಯೂಸಿಂಗ್ ಏನೇ ಕೂಲಮ್ಸ್ ಲಾ ಡಿವೈಡ್ ದ ಎಕ್ಸ್ಪ್ರೆಷನ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಡ್ಯೂ ಟು ಪಾಯಿಂಟ್ ಚಾರ್ಜ್. ಇದು ಮೈನ್ ಇಂಪಾರ್ಟೆಂಟ್ ಆಗುತ್ತೆ. ಇದರಲ್ಲಿ ಏನಂದರೆ ನಾನು ಜಾಸ್ತಿ ಕ್ವಶನ್ಸ್ ಕೊಟ್ಟಿದ್ದೀನಿ ಫಸ್ಟ್ ಆಫ್ ಆಲ್. ಎಂತಕ್ಕಂದರೆ ನಿಮಗೆ ಟೈಮ್ ಇಲ್ಲ, ಬಟ್ ಎಕ್ಸಾಮ್ ಜಾಸ್ತಿ ಬಂದೇ ಬರುತ್ತೆ. ಇದನ್ನು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಈ ಏನು ಮೇಕಪ್ ಎಕ್ಸಾಮ್ ಆಗಲಿ, ಈ ಸಪ್ಲಿಮೆಂಟ್ರಿ ಅಂತಾರಲ್ಲ, ಇವನ್ನೆಲ್ಲ ನಾವು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಸೊ ಏನಾಗುತ್ತೆ ಅಂದರೆ ನಾನು ಜಾಸ್ತಿ ಕ್ವಶನ್ಸೇ ಕೊಟ್ಟಿದ್ದೀನಿ, ನಂಗೆ ಅರ್ಥ ಆಗುತ್ತೆ ಅದು. ಸೊ ಎಲ್ಲ ಕ್ವಶನ್ಸ್ ಓದೋಕ್ಕೆ ಟ್ರೈ ಮಾಡಿ. ಎಂತಕ್ಕಂದರೆ ಮೈನ್ಲಿ ವಾಯ್ಸ್ ಏನೋಗಿದೆ, ಮೈನ್ಲಿ ಮಾಡಲ್ ಕ್ವಶನ್ ಪೇಪರನ್ನು ನೀವು ರೆಫರ್ ಮಾಡಬೇಕಾಗುತ್ತೆ. ಯಾಕಂದರೆ ಮಾಡಲ್ ಪೇಪರಿಂದನೇ ಮ್ಯಾಕ್ಸಿಮಮ್ ಕೊಡ್ಬೋದು ಆಯಿತಾ. ಅದು ಬಿಟ್ಬಿಟ್ಟು ನಿಮಗೆ ಕೋಡಿಂಗ್ ಸಬ್ಜೆಕ್ಟ್ಸ್ ಆ ಥರ ಮೀನ್ಸ್ ಕೋಡಿಂಗ್ ಇರೋ ಸಬ್ಜೆಕ್ಟ್ಸ್ ಎಲ್ಲ ಹೋದರೆ ನಿಮಗೆ ಮಾಡಲ್ ಪೇಪರ್ ಬರಲ್ಲ ಆಯಿತಾ. ಅದನ್ನು ಪ್ರಿಪೇರ್ ಮಾಡಿಬಿಡಿ. ಇದಕ್ಕೆಲ್ಲ ಮಾಡಲ್ ಪೇಪರ್ ಇಸ್ ಎನಫ್. ಬಟ್ ಆಲ್ಸೋ ನಾನು ನಿಮಗೆ ಇಂಪಾರ್ಟೆಂಟ್ ಕೊಡ್ತಿದ್ದೆಲ್ಲ ಓದಿ. ಮಾಡಲ್ ಪೇಪರ್ ಒಂದೊಂದ್ಸರಿ ಬರ್ತಿರೇ ಇರ್ಬೋದು ಆಯಿತಾ. ಇವಾಗ 2 ಕ್ವಶನ್ ಆಯಿತಾ. 2ರಲ್ಲಿ ಮತ್ತು ಡಿಫ್ರೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಡಿರೈವ್ ದ ಎಕ್ಸ್ಪ್ರೆಷನ್ ಆಫ್ ಎಲೆಕ್ಟ್ರಿಸಿಟಿ ಫೀಲ್ಡ್ ಇಂಟೆನ್ಸಿಟಿ ಇನ್ ಫೈನೈಟ್ ಲೈನ್ ಚಾರ್ಜಸ್. ಇದು ಮೋರ್ ಇಂಪಾರ್ಟೆಂಟ್ ಆಗಿದೆ. ಈ 3 ಕ್ವಶನ್ಸಲ್ಲಿ ಒಂದು ಕ್ವಶನ್ ಎಕ್ಸಾಮ್ಗೆ ಖಂಡಿತ ಅಪಿಯರ್ ಆಗೋ ಚಾನ್ಸ್ ಜಾಸ್ತಿ ಇದ್ದಾವೆ. ಸೊ ಈ 3 ಕ್ವಶನ್ಸ್ ಏನಾಗುತ್ತೆ ಅಂದರೆ ಬಿಡಲೇಬೇಡಿ. ಈ 3 ಕ್ವಶನ್ಸ್ ಬಂದರೆ 7 ಮಾರ್ಕ್ಸ್ ಇಲ್ಲೇ ಅಪಿಯರ್ ಆಗುತ್ತಲ್ಲ, ಇನ್ 3 ಕ್ವಶನ್ಸ್ ಆಯಿತಾ. ಅವಾಗೆಲ್ಲ ಏನಾಯ್ತು, 7 ಮಾರ್ಕ್ಸ್ ಇಲ್ಲೇ ಬಂತು. ನಾನು ಹೆಂಗಂದರೆ ನಮ್ಮ ಹತ್ರ ಇರೋ ಪ್ಲ್ಯಾನ್ ಏನು ಅಂದರೆ ಪ್ರತಿ ಮಾಡಲಲ್ಲಿ 7 ಮಾರ್ಕ್ಸ್ ಎತ್ಕೊಂಡು ಹೋಗಬೇಕು. ಪ್ರತಿ ಮಾಡಲಲ್ಲಿ 7 ಮಾರ್ಕ್ಸು ಆಯಿತಾ. Module 3 ಆಗಲಿ 7 ಮಾರ್ಕ್ಸು, ಪ್ರತಿ ಮಾಡಲಲ್ಲಿ 7 ಮಾರ್ಕ್ಸ್ ಮಾಡ್ಕೊಂಡು ಹೋಗ್ಬೇಕಾಯ್ತಾ. ಸೊ ದಟ್ಸ್ ದ ಮೈ ಪ್ಲ್ಯಾನ್. ಆವಾಗ ಈಸಿಯಾಗಿ ನೀವು ಪಾಸ್ ಆಗ್ತಾ ಹೋಗ್ತೀರಾ. ಮತ್ತು ಇನ್ನೊಂದು ಈ ಪಾರ್ಟ್ B ಏನಿದೆ, ನ್ಯೂಮರಿಕಲ್ಸ್ ಮೋರ್ ಇಂಪಾರ್ಟೆಂಟ್ ಆಗಿರುತ್ತೆ ಮಕ್ಕಳ. ನೋಡು, ಪ್ರಾಬ್ಲಮ್ಸ್ ಏನಿದೆ ಮೈನ್ಲಿ ಫೋಕಸ್ ಮಾಡಬೇಕು. ಮಾಡಲ್ ಕ್ವಶನ್ ಪೇಪರಲ್ಲಿ ಏನು ಪ್ರಾಬ್ಲಮ್ಸ್ ಕೊಟ್ಟಿದ್ದೀನಲ್ಲ ಅದೇ ಪ್ರಾಬ್ಲಮ್ಸ್ ನೀವು ಓದ್ಕೊಳ್ಳಿ. ಅದು ಬಿಟ್ಟರೆ ಇನ್ನೇನು ಓದ್ಬೇಡಿ ಆಯಿತಾ. ಮಾಡಲ್ ಕ್ವಶನ್ ಪೇಪರಲ್ಲಿ ಪ್ರಾಬ್ಲಮ್ಸ್ ಅದನ್ನ ಓದ್ಕೊಳ್ಳಿ. ಅದು ಬಿಟ್ಟು ಇನ್ನೇನು ಓದೋಕೆ ಹೋಗ್ಬಿಡಿ. ನಮಗೆ ಇದರಲ್ಲಿ ನೀವು ಮೈನಾಗಿ ನೀವು ಪ್ರಾಬ್ಲಮ್ಸ್ನ ಜಡ್ಜ್ ಮಾಡ್ಬೋದು ನೀವು. ಅಂದರೆ
ಅದೇ ಮಾಡಲ್ ಕ್ವಶನ್ ಪೇಪರಿಂದ ಬಂದಿರೋದು ಅಂತ ಕೂಡ ಹೇಳ್ಬೋದು. ಎಂತಕ್ಕಂದರೆ ನಿಮಗೆ ಇದು ಮೇಕಪ್ ಅಲ್ವಾ, ಸೊ ಬ್ಯಾಕ್ಲಾಗ್ ಸಬ್ಜೆಕ್ಟ್ ಆಗಿರೋದ್ರಿಂದ ಇದರಲ್ಲಿ ಮತ್ತು ಇನ್ನೊಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರು ಅದನ್ನು ತೊಗೊಂಡು ನೀವು ನೀಟಾಗಿ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ರೆ ನಿಮ್ಗೆ ಅಷ್ಟೇ ಸಾಕು, ಈಸಿ ಆಗಿಬಿಡುತ್ತೆ. ಸೊ ಮೈನ್ ಇಂಪಾರ್ಟೆಂಟ್ ಹ್ಯಾಶ್ಟ್ಯಾಗ್ ಪ್ರಾಬ್ಲಮ್ಸ್ ಕೊಡಬೇಕು ನೀವು, ಆಯಿತಾ. ಪ್ರಾಬ್ಲಮ್ಸ್ಗೆ ಮೈನ್ ಇಂಪಾರ್ಟೆಂಟಾಗಿ ನೀವು ಫೋಕಸ್ ಮಾಡಿ, ಅದರಲ್ಲೇ 7 ಮಾರ್ಕ್ಸ್ ಬಂದುಬಿಡುತ್ತೆ. ಆವಾಗ 7 + 7 ಎಷ್ಟು 14 ಮಾರ್ಕ್ಸ್. ಇದು ಒಂದೇ ಮಾಡ್ಯೂಲ್ ಬಂತಲ್ಲ, ಮೈನಾಗಿ ನೀವು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಬೇಕು, ಓಕೆನಾ. ನೆಕ್ಸ್ಟು ಮಾಡ್ಯೂಲ್ 2 ಅಂತೀರಾ. ಮಾಡ್ಯೂಲ್ 2 ಅಲ್ಲಿ ಸ್ಟೇಟ್ ಆ್ಯಂಡ್ ಪ್ರೂವ್ ದ ಗಾಸ್ ಲಾ ಎಲ್ಲ 12th ಓದಿದ್ದೀರಾ. ಸ್ಟೇಟ್ ಆ್ಯಂಡ್ ಪ್ರೂವ್ ದ ಡೈವರ್ಜೆನ್ಸ್ ಥಿಯರಮ್ ಇದು ಎಲ್ಲ ನೀವು 12th ಓದಿದೆ. ಬಟ್ ಆಲ್ಸೋ ನಿಮ್ಗೆ ಗೊತ್ತಿರುತ್ತೆ ಅನ್ಕೊತಿದ್ದೀನಿ. ಇವೆರಡರ ಒಂದು ಕ್ವಶನ್ ಬಂದೇ ಬರುತ್ತೆ. ಸೊ 7 ಮಾರ್ಕ್ಸ್ ಇಲ್ಲೇ ಬಂತಲ್ಲ ನಿಮಗೆ ಎಕ್ಸಾಮ್ಗೆ. ನೆಕ್ಸ್ಟು obtain the expression of an electric field and intensity are due to infinite lines charges along the z axis. ಈಸಿ. ಮತ್ತು ಚೇಂಜ್ ದ ಇದು LCM ಆಯಿತಾ, ಯೂಸಿಂಗ್ ದ ಗಾಸ್ ಲಾ. ಇದು ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ ಮಕ್ಕಳ. ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ದ ವರ್ಕ್ ಡನ್ ಮೂವಿಂಗ್ ಪಾಯಿಂಟ್ ಚಾರ್ಜ್ ವಿತ್ ಇನ್ ದ ಎಲೆಕ್ಟ್ರಿಕ್ ಫೀಲ್ಡ್, ಡಿಫೈನ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಇದು ಅಷ್ಟೇ ಮೈನ್ ಇಂಪಾರ್ಟೆಂಟ್. ಇನ್ ದಿಸ್ 3 ಕ್ವಶನ್ಸ್ ವಿ ಕ್ಯಾನ್ ಎಕ್ಸೆಪ್ಟ್ 1 ಕ್ವಶನ್ ಅಟ್ ಲೀಸ್ಟ್ ಅಂತ ಹೇಳ್ತೀನಿ. ಇದು ಈ ಪಾಠಲ್ಲಿ ಏನಾಗುತ್ತೆ ಅಂದರೆ 14 ಮಾರ್ಕ್ಸ್ ನಾನು ಕೊಡಬೇಕು. 20 ಮಾರ್ಕ್ಸ್ ಇದರಲ್ಲಿ ನೀವು ಸ್ಕೋರ್ ಮಾಡ್ಬೋದು ಮಾಡ್ಯೂಲ್ 2 ಅಲ್ಲಿ. ಅದು ಬ್ಯಾಕ್ಲಾಗ್ ಪೇಪರೇ ಆಗಲಿ ರೆಗ್ಯುಲರ್ ಆಗಲಿ, ನಾನಿದ್ದೀನಲ್ವ ESF ಇಂಜಿನಿಯರಿಂಗ್ ಇದೆ, ನಿಮಗೆ ಟೆನ್ಷನ್ನೇ ಬೇಡ. ಇದೇ ಕ್ವಶನ್ಸೇ ನಾನು ಕೊಡ್ತೀನಿ ಎಕ್ಸಾಮ್ಗೆ. ಬಟ್ ಯಾರು ಚೆನ್ನಾಗಿ ಕೊಡೋಲ್ಲ, ಬಟ್ ನಾನು ಕೊಡ್ತೀನಲ್ಲ. ಈ 3 ಕ್ವಶನ್ ಹೊತ್ಕೊಂಡು ಹೋಗಿರಿ. ಈ 3ರಲ್ಲಿ ಒಂದು ಕೆಳಗಡೆ 7 ಮಾರ್ಕ್ಸ್ ಬರ್ಬೋದು. ಬಟ್ ಎ ಪಾರ್ಟಲ್ಲಿ ಬಂದುಬಿಟ್ಟು ಥೇರಮ್ಸ್ ಏನಿದೆ 2 ಥೇರಮ್ಸಲ್ಲಿ 1 ಥೇರಮ್ ಬಂದೇ ಬರುತ್ತೆ, ಆಯಿತಾ ಮಕ್ಕಳ. ಮತ್ತು ಪ್ರಾಬ್ಲಮ್ ಮೈನ್ ಇಂಪಾರ್ಟೆಂಟ್ ಪ್ರಾಬ್ಲಮ್ ಆಗಿರುತ್ತೆ. ಪ್ರಾಬ್ಲಮ್ಸ್ ಆರ್ ಮೋರ್ ಇಂಪಾರ್ಟೆಂಟ್. ನೀವು ಇದನ್ನ ಪ್ರಾಕ್ಟೀಸ್ ಮಾಡಲೇಬೇಕು. ಒಂದು ಮಾಡಲ್ ಕ್ವಶನ್ ಪೇಪರಿಂದ ತೊಗೊಳ್ಳಿ, ಮತ್ತು ಇನ್ನೊಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಿಂದ ತೊಗೊಳ್ಳಿ. ನಿಮಗೆ ಇವೆರಡನ್ನೂ ನಾನು ಪೋಸ್ಟ್ ಮಾಡ್ತೀನಿ, ಆಯಿತಾ. ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿ, ಮತ್ತು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಿ ಟ್ರೈ ಮಾಡಿ, ಆಯಿತಾ. ನಿಮಗೋಸ್ಕರ ನಾನು ಇಷ್ಟೊಂದು ಹಾರ್ಡ್ ವರ್ಕ್ ಪಡ್ತಿದ್ದೀನಿ. ನೀವು ಜಸ್ಟ್ ಫಾಲೋ ಆ್ಯಂಡ್ ಲೈಕ್ ಮಾಡೋಕ್ಕೆ ನಿಮಗೆ ಜಾಸ್ತಿ ಟೈಮ್ ಇಲ್ಲ ಅನಿಸುತ್ತೆ. ನಿಮಗೆ ಸಪೋರ್ಟ್ ಮಾಡ್ತಾಯಿದ್ದೀನಿ ಇದೇ ಥರ ನೀವೆಲ್ಲರೂ. ಮತ್ತು ಮಾಡ್ಯೂಲ್ 3 ಹೋಗೋಣ. ಅಲ್ಲಿ 14 ಮಾರ್ಕ್ಸ್ ಅಂದ್ಕೊಳ್ಳಿ, ಆಯಿತಾ. ನೆಕ್ಸ್ಟ್ ಡಿರೈವ್ ದ ಪಾಯ್ಸನ್ ಆ್ಯಂಡ್ ಲ್ಯಾಪ್ಲೇಸ್ ಈಕ್ವೇಷನ್. ರೈಟ್ ದ ಇಷ್ಟೇ ಕೊಡ್ಬೋದು ಕ್ವಶನ್, ಬಟ್ ಆಲ್ಸೋ ಕೊಟ್ಟಿದ್ದೀನಿ. ಆ್ಯಂಡ್ ಈಕ್ವೇಷನ್ ಸಿಲಿಂಡ್ರಿಕಲ್ ಪೋಲರ್ ಕೋಆರ್ಡಿನೇಟ್ಸ್. ಇದು ಮೋರ್ ಇಂಪಾರ್ಟೆಂಟ್ ಆಗಿರುತ್ತೆ, ಮೋರ್ ಇಂಪಾರ್ಟೆಂಟ್ ಕ್ವಶನ್ಸ್. ಮತ್ತು ಡಿರೈವ್ ದ ಆಂಪಿಯರ್ ಸರ್ಕ್ಯೂಟ್ ಲಾ ಆ್ಯಂಡ್ ದ ಪಾಯಿಂಟ್ ಯೂಸ್ ಇನ್ ದ ಸ್ಟಾಕ್ಸ್ ಥಿಯರಮ್. ಇದು ಇಂಪಾರ್ಟೆಂಟ್. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಬಯೋಟ್ ಸವರ್ಟ್ಸ್ ಲಾಸ್. ಇದೆಲ್ಲ ನೀವೆಲ್ಲ ಫಿಸಿಕ್ಸಲ್ಲೇ ಓದಿದ್ದೀರಾ ಅನ್ಕೊತಾ ಇದ್ದೀನಿ. ಬಟ್ EC ಅಲ್ವಾ, ಇದು EC ಸ್ಟ್ರೀಮ್ ಅಲ್ಲ. ಹೌದು, ಸೆಕೆಂಡ್ ಸೆಮ್ಮಲ್ಲಿ ಫಿಸಿಕ್ಸಲ್ಲೇ ಇದೆಲ್ಲ ಓದಿದ್ದೀರಾ ಆಲ್ಮೋಸ್ಟ್, ಈ ಥಿಯರಮ್ಸ್ ಎಲ್ಲ. ಇಲ್ಲೇನಾಗುತ್ತೆ ನಿಮಗೆ 7 ಮಾರ್ಕ್ಸ್ ಆರಾಮಾಗಿ ತೊಗೊಬಿಟ್ರಲ್ಲ ನೀವು. ಮತ್ತು ಇವಾಗ ಪ್ರಾಬ್ಲಮ್ಸು, ಇದರಲ್ಲಿ ಎಲ್ಲ ಪ್ರಾಬ್ಲಮ್ಸ್ ಇದೆ. ಪ್ರಾಬ್ಲಮ್ ಮೇನ್ ಫೋಕಸ್ ಮಾಡಬೇಕು, ಹೇಳಿದ್ನಲ್ಲ. ಇದು ಮಾಡಲ್ ಕ್ವಶನ್ ಪೇಪರು ಪ್ಲಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರು. ಇಲ್ಲಿ 7 ಮಾರ್ಕ್ಸ್ ಬಂದು 7 + 7 14 ಮಾರ್ಕ್ಸ್ ಬರುತ್ತೆ. ಈಚ್ ಮಾಡಲಲ್ಲಿ ಕೂಡ ತೊಗೋಬೋದು. ಇದು ಈಸಿಯಸ್ಟ್ ಸಬ್ಜೆಕ್ಟ್. ನೀವು ಏನಕ್ಕೆ ಫೇಲ್ ಆಗಿದ್ರೆ ನನಗಂತೂ ಗೊತ್ತಾಗ್ತಿಲ್ಲ ಮಕ್ಕಳು. ಮಾಡ್ಯೂಲ್ 4 ಅಲ್ಲಿ ನಂಗೆ ಸ್ವಲ್ಪ ಗಡಬಿಡಿ ಇದೆ, ಎಂತಕ್ಕಂದರೆ ಮೇ ಕಮ್ ಮೇ ಆರ್ ನಾಟ್ ಕಮ್ ಆ ಥರ, ಆಯಿತಾ. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ದ ಫೋರ್ಸ್ ಬಿಟ್ವೀನ್ ದ ಡಿಫ್ರೆನ್ಷಿಯಲ್ ಕರೆಂಟ್ ಎಲಿಮೆಂಟ್ಸ್. ಏನು ಹಂಗೇನಿಲ್ಲ ಮಕ್ಕಳ, ಬಂದೇ ಬರುತ್ತೆ, ಓದ್ಕೊಳ್ರು, ಆಯಿತಾ. obtain the expression of the magnetic force between the differential currents elements. Derive the expression of a Lorentz force equation. Obtain the magnetic boundary conditions, interface between the different magnetic materials. ಈ 4 ಕ್ವಶನ್ಸಲ್ಲಿ ಇದ್ರಲ್ಲಿ ಜಾಸ್ತಿ ಕ್ವಶನ್ಸ್ ಆಯಿತು, ಬಟ್ ಓದಬೇಕು. ಇನ್ನೇನು ಮಾಡೋದು, ಬ್ಯಾಕ್ಲಾಗ್ ಎಕ್ಸಾಮ್ ಎಲ್ಲ ಓದ್ರಿ. 7 ಮಾರ್ಕ್ಸ್ ಎಕ್ಸಾಮ್ ಬಂದೇ ಬರುತ್ತೆ. ನೀವು ಯಾವ ಡಿಸ್ಟಿಕ್ಕಿಂದ ಅಂತ ನನಗೆ ಜಸ್ಟ್ ಕಮೆಂಟ್ ಮಾಡಿ. ನಾನು ವೀಡಿಯೋ ಎಲ್ಲರಿಗೂ ತಲುಪ್ತಿದೆ ಅಂತ ನಾನು ಈ ವಿಡಿಯೋದಲ್ಲಿ ನೋಡ್ತೀನಿ, ಆಯಿತಾ. ಕಮೆಂಟ್ ಮಾಡಿ ನಿಮ್ದು ಯಾವ ಡಿಸ್ಟಿಕ್ ಅಂತ. ನಾನು ಕಾಲೇಜ್ ಹೆಸರು ಕೇಳಿದೆ, ಯಾವ ಡಿಸ್ಟಿಕ್ ಅಂತ ನೀವು, ಓಕೆನಾ. ಅವಾಗ ನಂಗೆ ಗೊತ್ತಾಗುತ್ತೆ ನನ್ನ ವೀಡಿಯೋ ಎಲ್ಲರಿಗೂ ರೀಚ್ ಆಗ್ತಿದೆ ಅಂತ, ಓಕೆ. ಇನ್ ದಿಸ್ 4 ಕ್ವಶನ್ 1 ಕ್ವಶನ್ ಅಪಿಯರ್ ಆಗೇ ಆಗುತ್ತೆ, ಅದು ನನ್ನ ಗ್ಯಾರಂಟಿ. 7 ಮಾರ್ಕ್ಸ್ ಈಸಿಯಾಗಿ ಬಂತಾರೆ ನಿಮಗೆ. ಈಸಿ ಮಕ್ಕಳು, ಎಲ್ಲ ಪ್ರತಿಯೊಂದು ಈಸಿನೇ. ನೀವು ಎಕ್ಸಾಮ್ಗೆ ಓದಬೇಕಷ್ಟೇ, ಆಯಿತಾ. ಇನ್ನೊಂದು ಈ 3rd ಕ್ವಶನ್ ಏನಿದೆ, 3rd ಮತ್ತು 4th ಬಂದುಬಿಟ್ಟು ಏನಾಗುತ್ತೆ ಅಂದರೆ ಮೋರ್ ಇಂಪಾರ್ಟೆಂಟ್ ಆಗಿಬಿಡುತ್ತೆ. ಒಂದೇ ನಿಮಿಷ ಮಕ್ಕಳೇ. ಏನಿಲ್ಲ, ಪ್ರತಿಯೊಂದು ಮಾಡ್ಯೂಲಲ್ಲಿ 7 ಮಾರ್ಕ್ಸ್ ತೊಗೊಬಿಟ್ರು 50 ಮಾರ್ಕ್ಸ್ ತೊಗೋಬೋದು ಮಕ್ಕಳ. ಇದರಲ್ಲಿ ಈ ಸಬ್ಜೆಕ್ಟ್ ನಾನು ಕೊಟ್ಟಿರೋ ಪ್ರಕಾರ ಬ್ಯಾಕ್ಲಾಗಲ್ಲಿ ಕೂಡ 50 ಮಾರ್ಕ್ಸ್ ಆರಾಮಾಗಿ ನೀವು ಸ್ಕೋರ್ ಮಾಡ್ಬೋದು, ಆಯಿತಾ. ಪ್ರತಿ ಮಾಡ್ಯೂಲಲ್ಲಿ 7 × 2 = 14 ಆಯಿತು. 4 ಮಾಡ್ಯೂಲ್ಸ್ಗೆ ಇವಾಗ 28 ಆಗುತ್ತೆ.
28 ಮತ್ತು ಇನ್ನೊಂದು ಇದು ಫಿಫ್ತ್ ಮಾಡಲ್ 7 ಮಾರ್ಕ್ಸ್ ಆದರೆ ನಿಮಗೆ ಜಸ್ಟ್ ಲೈಕ್ 45-46 ಆ ಥರ ಆರಾಮಾಗಿ ಬಂದ್ಬಿಡುತ್ತೆ. 50 ಮಾರ್ಕ್ಸ್ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ದೀರ ಅಲ್ವಾ, ಅದಕ್ಕಿಂತ ಏನಾಗುತ್ತೆ ನಿಮಗೆ 50 ಮಾರ್ಕ್ಸ್ ಆರಾಮಾಗಿ ಸ್ಕೋರ್ ಮಾಡಿಬಿಡ್ತೀರ. ಪ್ರಾಬ್ಲಮ್ಸ್ ಮೇಯ್ನ್ ಇಂಪಾರ್ಟೆಂಟ್ ಆಗಿರುತ್ತೆ ಮಕ್ಕಳ. ಇದು ಇದನ್ನು ಆಲ್ ದ ಬೆಸ್ಟ್, ನಿಮಗೆಲ್ಲರೂ ಪಾಸ್ ಆಗೇ ಆಗ್ತೀರ ಆಯಿತಾ. ನೆಕ್ಸ್ಟ್ Model 5 ಹೋಗೋಣ. Model 5ಅಲ್ಲಿ 7 ಮಾರ್ಕ್ಸ್ 14 ಮಾರ್ಕ್ಸು ಬರ್ಬೋದು, ಇಲ್ಲ ಅಥವಾ 7 ಮಾರ್ಕ್ಸು ಬರ್ಬೋದು. ಇದು ಬಟ್ 2 ಚಾನ್ಸಸ್ ನಿಮಗೆ 14 ಮಾರ್ಕ್ಸ್ ಬಂದರೆ ನನಗೂ ಹ್ಯಾಪಿನೇ. ಸ್ಟಾರ್ಟಿಂಗ್ ದ ಮ್ಯಾಕ್ಸ್ವೆಲ್ ಈಕ್ವೇಷನ್ ಡಿರೈವ್ ದ ವೇ ಆಫ್ ಈಕ್ವೇಷನ್ ಆಫ್ ಎ ಸೈನುಸೋಯಿಡಲ್ ವೇವ್ಸ್ ಆಫ್ ಎನ್ ಎ ಗುಡ್ ಡೈಎಲೆಕ್ಟ್ರಿಕ್ ಮೀಡಿಯಮ್. ಇದು ನೀವು 12th ಓದಿದ್ದೀರಾ, ಇದು ಡಿರೈವೇಷನ್ ಓದಿದ್ದೀರಾ. ಮತ್ತು ವಾಟ್ ಇಸ್ ಇನ್ಕನ್ಸಿಸ್ಟೆನ್ಸಿ ಅಪಿಯರೆನ್ಸ್ ಆಫ್ ಎ ಲಾ ಆಫ್ ಎ ಕಂಟಿನ್ಯೂಟಿ ಈಕ್ವೇಷನ್ ಡಿರೈವ್ ದ ಮಾಡಿಫೈಡ್ ಆಂಪಿಯರ್ಸ್ ಲಾ ಮ್ಯಾಕ್ಸ್ವೆಲ್ ಆಫ್ ಇದು ಓದಿದ್ದೀರಾ, 12th ಓದಿದ್ದೀರಾ. ಬಟ್ ಆಲ್ಸೋ ಮೋರ್ ಇಂಪಾರ್ಟೆಂಟ್ ಆಯಿತಾ, ಇದು ಇಂಪಾರ್ಟೆಂಟ್, ಇವೆರಡು ಇಂಪಾರ್ಟೆಂಟ್. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ದ ಪಾಯಿಂಟಿಂಗ್ ಥಿಯರಮ್, ಇದು ಇಂಪಾರ್ಟೆಂಟ್ ಮಕ್ಕಳು. ಮತ್ತು ಡಿರೈವ್ ದ ಮಾಡಿಫೈಡ್ ಆಂಪಿಯರ್ಸ್ ಮ್ಯಾಕ್ಸ್ವೆಲ್ ಆಫ್ ಎನ್ ವೇರಿಂಗ್ ಫೀಲ್ಡ್ಸ್ ಇದೆ. ಡಿರೈವ್ ದ ಇಂಟಿಗ್ರಲ್ ಆ್ಯಂಡ್ ಪಾಯಿಂಟ್ ಆಫ್ ದ ಫೆಡರಲ್ ಲಾಸ್, ಇದು ಓದಿದ್ದಾರೆ. ಪ್ರತಿಯೊಂದು 12th ಮತ್ತು ಏನೋ ಸೆಕೆಂಡ್ ಸೆಮ್ಮಲ್ಲಿ ಓದ್ಬಿಟ್ಟಿರ್ತೀರ. ಬಟ್ ಆಲ್ಸೋ ಇಟ್ಸ್ ಓಕೆ, ನೀವು ಓದಿಲ್ಲ ಅನಿಸುತ್ತೆ, ಅದಕ್ಕೆ ಇವಾಗ ಫೇಲ್ ಆಗಿದ್ದೀರ. ಬಟ್ ಓಕೆ, ನಾನು ಇವಾಗ ಕೊಡ್ತಿದ್ದೀನಲ್ಲ, ಪ್ರತಿಯೊಂದು ಈ 5 ಕ್ವಶನ್ಸಲ್ಲಿ ಓದಿದ್ರೆ ನಿಮ್ಗೆ ಖಂಡಿತ 7 ಮಾರ್ಕ್ಸ್ ಅಂತೂ ಬಂದೇ ಬರುತ್ತೆ. ಆರ್ ಇನ್ ಕೇಸ್ 14 ಮಾರ್ಕ್ಸ್ ಬರೋ ಕೂಡ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಯಾರು ಮಿಸ್ ಮಾಡ್ಕೊಳೋಕ್ಕೆ ಹೋಗಬೇಡಿ, ಪ್ರತಿಯೊಂದು ಯುಟಿಲೈಸ್ ಮಾಡ್ಕೊಳ್ಳಿ ಈ ಕ್ವಶನ್ನ ಆಯಿತಾ. ಮತ್ತು ಇವಾಗ ಪ್ರಾಬ್ಲಮ್ ಬರುತ್ತೆ, ಪ್ರಾಬ್ಲಮಲ್ಲಿ ನಿಮಗೆ ಎಷ್ಟು 7 ಮಾರ್ಕ್ಸ್ ಬಂದುಬಿಡುತ್ತೆ. ಸೊ ಈಸಿಯಾಗಿ ನಿಮ್ಗೆ ಆಯ್ತಲ್ಲ. ನೋಡಿ, ನಾನು ಕೊಟ್ಟಿರೋ ಪ್ರಕಾರ ನೀವು ಪ್ರಾಬ್ಲಮ್ ಏನೋ ಸಾಲ್ವ್ ಮಾಡಿಬಿಟ್ರೆ 70+ ಆರಾಮಾಗಿ ತೊಗೋಬೋದು ಪ್ರತಿಯೊಬ್ಬರು. ಆದರೂ ಕೂಡ ಅಟ್ಲೀಸ್ಟ್ ನೀವೊಂದು ಒಂದೇ ನಿಮಿಷ 3 ಮಾಡ್ಯೂಲಲ್ಲಿ 1 ಕ್ವಶನ್, 2 ಕ್ವಶನ್, 3 ಕ್ವಶನ್, ಆವಾಗ 3 ಕ್ವಶನ್ ಆಗುತ್ತಲ್ಲ. 3 ಕ್ವಶನ್ಸು ನೀವು ಪ್ರಾಬ್ಲಮ್ಸ್ನ ನೀವು ಸಾಲ್ವ್ ಮಾಡೋಕ್ಕೆ ನೋಡಿ, ಟ್ರೈ ಮಾಡಿ. ಯಾಕಂದರೆ ನೀವು ಇಲ್ಲೇ ನಿಮಗೆ ಬ್ಯಾಕ್ ಬೋನ್. ಯಾಕಂದರೆ ಇವರು ಪ್ರಾಬ್ಲಮ್ಸಲ್ಲಿ ಅವ್ರು ಚೇಂಜ್ ಮಾಡೋಕ್ಕಾಗಲ್ಲ, ಕ್ವಶನ್ಸಲ್ಲಿ ಮಾತ್ರ ಚೇಂಜ್ ಮಾಡೋಕ್ಕೆ ಅವ್ರಿಗೆ ಚಾನ್ಸಸ್ ಇರುತ್ತೆ. ಬಟ್ ನಾಟ್ ಆನ್ ನ್ಯೂಮರಿಕಲ್ಸಲ್ಲಿ ಅವ್ರು ಚೇಂಜ್ ಮಾಡೋಕ್ಕೆ ಚಾನ್ಸೇ ಇರೋಲ್ಲ. ಸೊ ನ್ಯೂಮರಿಕಲ್ ಮೇಲೆ ಫೋಕಸ್ ಮಾಡಿ ನೀವು ಬ್ಯಾಕ್ಲಾಗ್ ಎಕ್ಸಾಮ್ ಇರೋರು ಆಯಿತಾ. ದಟ್ಸ್ ಇಟ್ ಫಾರ್ ವಿಡಿಯೋ ಮಕ್ಕಳು. ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತಿದ್ದೀನಿ ನಿಮಗೆ ಈ ವಿಡಿಯೋ. ಅದಕ್ಕೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರನ್ನು ಮೆಂಬರ್ಶಿಪ್ ತೊಗೊಬೇಕು ಅಂದರೆ ತೊಗೊಳ್ಳಿ. ಮತ್ತು ಸೂಪರ್ ಟ್ಯಾಂಕ್ಸ್, ಯಾರನ್ನು ಇಂಟ್ರೆಸ್ಟ್ ಇದ್ದರೆ ಮಾಡ್ಬೋದು. ಥ್ಯಾಂಕ್ ಯು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಕ್ಸಾಮ್ ಆದಮೇಲೆ ನನಗೆ ಜಸ್ಟ್ ರಿಪ್ಲೈ ಮಾಡಿ ಬಂದುಬಿಟ್ಟು ನೀವು ಹೆಂಗೆ ಬರ್ದಿದ್ದೀರಾ ಅಂತ, ನನಗೆ ಅದೇ ಮೋರ್ ಹ್ಯಾಪಿನೆಸ್. ದಟ್ಸ್ ಆಲ್. ಥ್ಯಾಂಕ್ ಯು ಫಾರ್ ಆಲ್ ವಾಚಿಂಗ್ ಸ್ಟಿಲ್ ನೌ.